ಹಲೋ, ನಮಸ್ತೆ ನಮಸ್ತೆ. ಕರಾವಳಿಯಲ್ಲಿ ತುಂಬ ಒಂದು ಫೇಮಸ್ ಅದು ಮಲ್ಪೆಯಲ್ಲಿ ಸುಮಾರು ಒಂದು 53 ವರ್ಷ ಆಗಿದೆ. 53 ಇಯರ್ಸ್. ಹೌದು, 1969 ಓಪನ್ ಆಯಿತು. ಸೊ ಹೇಗೆ ಸರ್ ಇದು ಮೇಂಟೆನೆನ್ಸ್? 1969 ಬಂದುಬಿಟ್ಟು ನಮ್ಮದು ಗ್ರ್ಯಾಂಡ್ ಫಾದರ್ಸ್ ತಿಮ್ಮಪ್ಪ ಪೂಜಾರಿ ಮತ್ತು ಅವರು ಮಿಸ್ಸಸ್ ಗುಲಾಬಿ ಪೂಜಾರ್ತಿ ಅವರು ಸ್ಟಾರ್ಟ್ ಮಾಡಿರೋದು. ಅದಾದಮೇಲೆ ಮಾವನವರು ಕಂಟಿನ್ಯೂ ಮಾಡ್ತಾ ಬಂದರು. ನನಗೆ 2 ಮಾವಸ್ ಇದ್ದಾರೆ, ಕೃಷ್ಣ ಕೋಟೆನ್ ಮತ್ತು ಸತೀಶ್ ಕೋಟೆನ್ ಅಂತ. ಈಗನೂ ಇದ್ದಾರೆ, ಲೈಕ್ ಅವ್ರ ಜೊತೆ ನಾನು ಪ್ರಜ್ವಲ್ ಕೋಟೆನ್ ಅವರು ಮುಂದೆ ನಡೆಸ್ತಾ ಇದ್ದಾರೆ. ಅವಾಗ ಹೇಗೆ ಫುಡ್ ಟೇಸ್ಟ್ ಇದೆ, ಇವಾಗೂ ಹಾಗೆ? ನಮ್ಮದು ರೆಸಿಪಿ ಬಂದುಬಿಟ್ಟು ಗ್ರ್ಯಾಂಡ್ ಮದರ್ ರೆಸಿಪಿ. ಏನೇ ಇರಲಿ, ಉಪ್ಪಿನಕಾಯಿಂದ ಹಿಡಿದು ಫಿಶ್ ಫ್ರೈಸ್, ಗ್ರೇವಿ ಎಲ್ಲ ಮಸಾಲ ಗ್ರ್ಯಾಂಡ್ ಮದರ್ ಸ್ಟಾರ್ಟ್ ಮಾಡಿದರು. ಈಗ ನನ್ನ ಮಾವ ಹಾಕ್ತಿದ್ದಾರೆ, ಸೇಮ್ ಅದೇ ಕಂಟಿನ್ಯೂ ಆಗ್ತಿದೆ. ಸೊ ರೆಸಿಪಿಯಲ್ಲಿ ಏನು ಚೇಂಜಸ್ ಇಲ್ಲ. ಮುಂಚಿಂದ ಏನಿತ್ತು ಅದೇ 53 ಇಯರ್ಸ್ ಹಿಂದೆ ಹೇಗಿತ್ತು ಇವತ್ತಿನ ತನಕ ಅದೇ ಇದೆ, ಸೇಮ್ ರೆಸಿಪಿ. ಅಂದರೆ ಇನ್ನೊಂದು ಹಲವಾರು ವಿಷಯಗಳು ಕೇಳಿದೆ. ಅಂದರೆ ಇಲ್ಲಿನ ಮಲ್ಪೆ ನಿಯರ್ ಬೈ ಬೀಚಲ್ಲಿ ಕೂಡ ತಿಮ್ಮಪ್ಪ ಹೋಟೆಲ್ ಅಂದರೆ ಎಲ್ಲರೂ ರೆಕಮೆಂಡೇಶನ್ ಚೆನ್ನಾಗಿರುತ್ತೆ ಫುಡ್ಸ್. ಮೇನ್ಲಿ ಬಿಕಾಸ್ ನಿಮಗೆ ಮನೇಲಿ ಊಟ ಮಾಡೋದಾಗುತ್ತೆ. ನಾವು ಫುಡ್ ಕಲರಿಂಗ್ ಆಗಲಿ ಮತ್ತು ಟೇಸ್ಟಿಂಗ್ ಪೌಡರ್ ಅದನ್ನು ಏನು ಯೂಸ್ ಮಾಡಲ್ಲ. ಬೇಸಿಕ್ ಮನೆ ಊಟನೇ. ನಮ್ಮದು 2 ಹೊತ್ತು ಊಟ ಇಲ್ಲೇ ಹಾಗೆ. ಮತ್ತು ಅಫೋರ್ಡೇಬಲ್ ಅನಿಸುತ್ತೆ ಕೆಲವರಿಗೆ ಎಲ್ಲ ಹಾಗೆ. ಆಡಿಯನ್ಸ್ ನಿಮ್ಗೆ ಏನಾದರೂ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಆ ಥರ ಏನಾದರೂ ಹೇಳಿದ್ದು ಯಾರಾದರೂ ನಿಮ್ಗೆ ಬಂದು? ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಅಂದರೆ ಅದೇ ಲೈಕ್ ಮನೇಲಿ ಊಟ ಮಾಡಿದಾಗಾಯಿತು, ಹೊಟ್ಟೆ ತುಂಬಿತು, ಮನಸ್ಸು ತೃಪ್ತಿ ಆಯಿತು ಹಾಗೆ. ಇಲ್ಲಿ ಆಡಿಯನ್ಸ್ ಕೇಳಿದಾಗ ಹಾಗೆ ತುಂಬ ಚೆನ್ನಾಗಿರುತ್ತೆ. ಹಳ್ಳಿ ಮನೆ ಸ್ಟೈಲ್ ಹೇಗೆ? ಅದೇ ಮನೆ ಊಟ, ಬೇಸಿಕಲಿ ಮನೆ ಊಟ ಹಾಗೆ. ನಿಮ್ಮ ಹೋಟೆಲ್ ಹೇಗಿದೆ ಅಂತ ಒಂದು ರೌಂಡ್? ಎಸ್ ಬನ್ನಿ. ಹಾಲ್ ಬಂದು ಹಳೇದಲ್ಲ? ಹೌದು, ಈ ಸೆಕ್ಷನ್ಗೆ ಮುಂಚೆ ಏನಿತ್ತು ಅಂದರೆ 53 ಇಯರ್ಸ್ ಮುಂಚೆ ಬರೀ ಇದೊಂದು 1/3 ಇತ್ತು ಸ್ಪೇಸ್. ಓಕೆ. ಇವರು ನಂದು ಗ್ರ್ಯಾಂಡ್ ಫಾದರ್. ಹೌದು, ಅವ್ರ ಹೆಸರು ಲೆಗಸಿ ಕಂಟಿನ್ಯೂ ಆಗ್ತಿದೆ ಇದು. ಇವರು ನಂದು. ಹಾಯ್ ಸರ್, ಇವರು ನಿಮ್ಮ ಮಾವರಂದರು. ಇದೆಲ್ಲ ಹೇಗೆ ಸರ್ ಮೇಂಟೆನೆನ್ಸ್? ನೀವು ಎಷ್ಟು ವರ್ಷದಿಂದ ಇದೇ ಟೇಸ್ಟ್ನ ಮೇಂಟೈನ್ ಮಾಡ್ತಾ ಇದ್ದೀರಾ? ನೀವೇನಾದರೂ ಹೇಳಿದ್ರೆ? ಅದಂದರೆ ನಮ್ಮ ತಾಯಿಯವರು ಮಾಡ್ಕೊಂಡು ಬರ್ತಿದ್ದು, ಅದನ್ನೇ ನಾವು ನೋಡಿ ನಾವು ಕಲಿತು ನಾವು ಅದನ್ನೇ ಕಂಟಿನ್ಯೂ ಮಾಡ್ತೇವೆ. ಫುಲ್ ನಿಮ್ಮದು ಇನ್ಚಾರ್ಜ್ ಇದು ಕ್ಯಾಶಿಯರ್? ಕ್ಯಾಶ್ ಎಲ್ಲ ನೋಡ್ತಾರೆ ಅವರು. ಎಲ್ಲ ಇಲ್ಲಿಂದಲ್ಲಿ ಮೊಬೈಲಲ್ಲಿ ಕಿಚನ್ ನೋಡ್ತಾರೆ ಎಲ್ಲ. ನೀವೇ ಏನಾದರೂ ಮೊದಲು ಸ್ಟಾರ್ಟಿಂಗ್ ಅಡುಗೆ ಮಾಡ್ತಿದ್ರಾ? ಹೌದು, ನಾವು ಚಿಕನ್ ಎಲ್ಲ ಇದರಲ್ಲೇ ಇದ್ದದ್ದು. ತಾಯಿಯವರೊಟ್ಟಿಗೆ ನಾವೇ ಮೀನು ಪ್ರೊಕ್ಯೂರ್ಮೆಂಟ್ ಇಂದ ಮಸಾಲ ಎಲ್ಲ A to Z ಅದು ಇದು ಅಂತಿಲ್ಲ. ಚಿಕನ್ ಎಲ್ಲ ಇದನ್ನೇ ಮಾಡಿ. ಇದು ತವಾ ಫ್ರೈ ಇದೆ. ಈಗ ಅಂದರೆ ಸ್ವಲ್ಪ ಕ್ಲೋಸಿಂಗ್ ಟೈಮ್, ಇಲ್ಲದ್ರೆ ಫುಲ್ ಇರುತ್ತೆ. ಇಲ್ಲಿ ತವಾ ಫ್ರೈ ಆಗುತ್ತೆ, ಇಲ್ಲಿ ರವಾ ಫ್ರೈ ಇಲ್ಲ. ಸ್ವಲ್ಪ ಖಾರ ಕಮ್ಮಿ ಪ್ರಿಫರ್ ಮಾಡುವವರಿಗೆ ಸೇಮ್ ಮಸಾಲ ವಿತ್ ಕೋಟಿಂಗ್ ಮಾಡಿ ಡೀಪ್ ಫ್ರೈ ಮಾಡ್ತೇವೆ. ಅದು ಸ್ಪೈಸ್ ಕಮ್ಮಿ ಇರುತ್ತೆ. ಮಕ್ಕಳಿಗೆಲ್ಲ ಸೊ ರವಾ ಫ್ರೈ ಪ್ರಿಫರ್ ಮಾಡ್ತಾರೆ. ಬಟ್ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದೀರಾ. ಅಂದರೆ ಇಲ್ಲಿ ನಾವು ಕೆಲವೊಂದು ಹೋಟೆಲ್ಗೆ ಹೋದರೆ ಕ್ಲೀನ್ ಇರಲ್ಲ. ಇದು ಗ್ರೇವಿ ಮಸಾಲೆ ಈವ್ನಿಂಗ್ ಬ್ಯಾಚಿಗೆ. ಈವ್ನಿಂಗ್ ಈ ಗ್ರೇವಿ ಮಸಾಲ ರೆಡಿ ಆಗ್ತಿದೆ. ಈವ್ನಿಂಗ್ ಇರುತ್ತಾ? ಹೌದು, ಈವ್ನಿಂಗ್ 7 to 4 ವರೆಗೆ ಸೇಮ್ ಎವ್ರಿಥಿಂಗ್ ಈವ್ನಿಂಗ್ ಆಗಿ. ಇದು ಫಿಶ್ ಕಟಿಂಗ್ ಕ್ಲೀನಿಂಗ್ ಎಲ್ಲ ಈಗ ಒಮ್ಮೆದು ಮುಗೀತು ಹಾಗೆ. ಇಲ್ಲದ್ರೆ ಇಲ್ಲಿ ಫುಲ್ ಮೀನ್ಸ್ ಕ್ಲೀನ್ ಖಾತಿರೋರ ಇವರೆಲ್ಲ ನಮ್ಮದು ಮೇನ್ ಮೀನೆಲ್ಲ. ಹೌದು, ಬನ್ನಿ ನಮ್ಮ ಒಂಜಿ ಪುದರ್ ಬನ್ಲಿ. ಪುದರ್ ಬನ್ಲಿ, ಪುದರ್ ಒಲ್ತಾರ್ ಬನ್ನೀರ್, ಪುದರ್ ಬನ್ಲಿ. ಹೋಟೆಲ್ ತುಂಬ ಕ್ಲೀನಾಗಿ ಇಟ್ಟಿದ್ದೀರಾ. ಕೆಲವೊಂದು ಹೋಟೆಲ್ಸ್ ಅಲ್ಲಿ ಸ್ನೇಕ್ ಇರಲ್ಲ. ಹೌದು, ಅದು ಐಟಮ್ಸ್ ಎಲ್ಲ. ಮತ್ತೆ ಕಬಾಬ್, ಚಿಕನ್ ಐಟಮ್, ಬೇಸಿಕಲಿ ಚಿಕನ್. ಹೌದು ಹೌದು. ಬಿರಿಯಾನಿ, ಮಟನ್ ಬಿರಿಯಾನಿ ಆ ಥರ ಇಲ್ಲ, ಚಿಕನ್ ದಮ್ ಬಿರಿಯಾನಿ, ಚಿಕನ್ ಫಿಶಸ್. ಹೌದು, ಅಂದರೆ ಕೆಲವು ಎಷ್ಟು ವೆರೈಟಿ ಇರುತ್ತೆ ಫಿಶಲ್ಲಿ ಡೈಲಿ ಒಂದು 8-10 ವೆರೈಟೀಸ್. 8-10 ಫ್ರಾನ್ಸ್, ಸ್ಕ್ವಿಡ್, ಕ್ರ್ಯಾಬ್ ಎಲ್ಲ ಇನ್ಕ್ಲೂಡ್ ಮಾಡಿ. ಈಗ ಅಂದರೆ ಸ್ವಲ್ಪ ಆಫ್ ಸೀಸನ್ ಆಗ್ತಿದೆ ಅಲ್ಲ, ಸೊ ಅವೈಲಬಿಲಿಟಿ ಇರಲ್ಲ ಕ್ರ್ಯಾಬ್ ಇದೆಲ್ಲ. ಸೀಸನಲ್ಲೇ ಎಲ್ಲ ಇರುತ್ತೆ ಅಂತ. ಅಂದರೆ ಸೀಸನ್ ವೈಸ್ ಅಲ್ಲಿ ಇದ್ದಾಗ ಈಗ ಅಂದರೆ ಆಫ್ ಸೀಸನ್ ಜೂನ್ ಇಲ್ಲ ಅಷ್ಟು ಮಾಡಲ್ಲ. ಒಂದು 8-10 ವೆರೈಟೀಸ್ ಹಾಗೆ. ಯಾವುದು ಹೈಯೆಸ್ಟ್ ಫಿಶ್? ಅಂಜಲ್ ಬಿಟ್ಟರೆ ಡಿಸ್ಕೋ, ಅದಾದಮೇಲೆ ಫ್ರಾನ್ಸ್, ಪಾಂಪ್ಲೆಟ್, ಕಾಣೆ ಹಾಗೆ. ಕರಾವಳಿ ಟೇಸ್ಟ್ ಆಲ್ಮೋಸ್ಟ್. ಹೌದು, ಎಲ್ಲೇ ಹೋದ್ರೆ ಮೀನು. ಹೌದು, ಈ ಉಡುಪಿ ಮ್ಯಾಂಗ್ಳೂರ್ ಸೈಡ್ ಬಂದರೆ ನೀವು ಆದಷ್ಟು ಇದೆ ಸೀ ಫುಡ್ ಪ್ರಿಫರ್ ಮಾಡಬೇಕು, ಯಾಕಂದರೆ ಫ್ರೆಶ್ ಇರುತ್ತೆ ಹಾಗೆ. ಅಂದರೆ ಈಗ ತುಂಬ ದಿವಸ ಫ್ರಿಡ್ಜಲ್ಲಿ ಇಟ್ಟಿರ್ತಾರಲ್ಲ ಆ ಥರ? ಇಲ್ಲ, ನಮ್ದಂದರೆ ಡೈಲಿ ಕ್ಯಾಚ್. ಬೆಳಿಗ್ಗೆ ಮಾವು ಹೋಗ್ಬಿಟ್ಟು ತರ್ತಾರೆ,
ಮಧ್ಯಾಹ್ನ ಈವ್ನಿಂಗ್ ಈವ್ನಿಂಗ್ ಖಾಲಿಯಾಗಿ ಆಗುತ್ತೆ ಮತ್ತೆ ಪುನಃ ನೆಕ್ಸ್ಟ್ ಡೇ ಹಾಗೆ ಸೇಮ್ ರೂಟೀನ್. ಈಗ ಕೆಲವೊಂದು ಹೋಟೆಲ್ಸ್ ಅಲ್ಲಿ ಫ್ರಿಡ್ಜಲ್ಲಿ ಇಟ್ಟಿರ್ತಾರೆ. ಫ್ರಿಜ್ ಒಂದು ದಿನ ಇಡ್ಬೋದು, ಏನಾಗಲ್ಲ. ಬಟ್ ನಿಮಗೆ ಇಲ್ಲಿವರೆಗೆ ಇಮಿಡಿಯೇಟ್ ಗೊತ್ತಾಗುತ್ತೆ. taste 2 days ಇಟ್ಟ ಮೀನಿಗೂ ಇವತ್ತು ಬೆಳಿಗ್ಗೆ ತಂದ ಮೀನಿಗೂ ಡಿಫ್ರೆನ್ಸ್ ಗೊತ್ತಾಗುತ್ತೆ. ವಿದಿನ್ ಡೇ ಖಾಲಿ ಆಗಲೇಬೇಕು, ಅದು ಆ ಫ್ರೆಶ್ನೆಸ್ ಬೇಕಂದ್ರೆ. ಅಂದರೆ ಉಡುಪಿ ಸೈಡೆಲ್ಲ ಬಂದರೆ ಬೇಸಿಕಲಿ ವಿ ಆರ್ ನೋನ್ ಫಾರ್ ಸೀ ಫುಡ್. ಇಲ್ಲಿ ಬನ್ನಿ ಸೀ ಫುಡ್ ಟ್ರೈ ಮಾಡಿ, ಇನ್ನು ಫ್ರೆಶ್ನೆಸ್ ನಿಮಗೆ ಇನ್ನೂ ಗೊತ್ತಾಗುತ್ತೆ. ಏನು ಸೀ ಫುಡ್ ಫ್ರೆಶ್ನೆಸ್ ಅಂದರೆ ಮನೆ ಊಟ ಅಂದರೆ ಹೇಗೆ ಅಂತ ಹ್ಯಾವ್ ಅ ಟೇಸ್ಟ್. ಆಲ್ಮೋಸ್ಟ್ ಒಂದೊಂದು ಕಡೆ ಒಂದೊಂದು ವೆರೈಟಿ ಇರುತ್ತೆ, ತಿಮ್ಮಪ್ಪದೇ ಒಂದು ಒಂದು ವೆರೈಟಿ ಅಂತ. ಅವರ ಆ ರೆಸ್ಟೋರೆಂಟಿಗೆ ಅದರದ್ದೇ ಆದಂಥ ಒಂದು ಪರ್ಟಿಕ್ಯುಲರ್ ಟೇಸ್ಟ್ ಇರುತ್ತೆ, ಅವ್ರದ್ದೇ ಆದಂಥ ಒಂದು ರೆಸಿಪಿ ಇರುತ್ತೆ. ಹಾಗೆ ಸರ್ ಏನು ಬಜೆಟ್ ಎಲ್ಲ ಆಗ್ಬೋದು ಡೈಲಿ ಲೈಕ್ ನಮ್ಮದು ಮೀಲ್ಸ್ ಬಂದುಬಿಟ್ಟು 80 rupees ಸ್ಟಾರ್ಟ್ ಆಗುತ್ತೆ, 400ವರೆಗೂ ಹೋಗುತ್ತೆ. ಅವರ ಅನುಕೂಲಕ್ಕೆ ತಕ್ಕಂತೆ, ಲೈಕ್ 80 400 ಹಾಗೆ. 400 80 ಏನೇನು ಲೈಕ್ ಬೂತೆ ಊಟ ಅಂದರೆ ನಿಮಗೆ 80 rupees ಆಗುತ್ತೆ. ಅದೇ ಪಾಂಪ್ಲೆಟ್ ಊಟ ಅದೆಲ್ಲ ಆದರೆ 400 ಆ ರೇಂಜಲ್ಲೆಲ್ಲ ಹೋಗುತ್ತೆ. ನಿಮಗೆ ಮೀನು ಇದು ಅಕಾರ್ಡಿಂಗ್ ಟು ದ ಮೀನು ಯಾವ ತಗೊಳ್ತಾರಲ್ಲ ಅದರ ಪ್ರಕಾರ ಪ್ರೈಸ್ ಪ್ರೈಸಿಂಗ್ ಎಲ್ಲ. ಹೌದು. ನೀವು ನೋಡಿದ್ರಲ್ಲ ತಿಮ್ಮಪ್ಪ ಹೋಟೆಲ್ ಇಂದ 4 ಕಿಲೋಮೀಟರ್ ಹಿಂದೆ ಬಂದಿದ ತಕ್ಷಣ ಸರ್ಕಲಲ್ಲಿ ಸಿಗುತ್ತೆ ತಿಮ್ಮಪ್ಪ ಹೋಟೆಲ್. ಮತ್ತು ಇಲ್ಲಿ ಈಗ ನೋಡಿದ್ರಲ್ಲ ಹಲವಾರು ವೆರೈಟಿ ಫುಡ್ಸ್ಗಳು ಮತ್ತು 53 ವರ್ಷದಿಂದ ನಡ್ಸ್ಕೊ ಬಂದಿರೋಂಥ ಹೋಟೆಲು. ಇದಕ್ಕೆ ಆದ ಹಿಸ್ಟ್ರಿ ಇದೆ, ಇದಕ್ಕೆ ಆದ ಟೇಸ್ಟ್ ಇದೆ. ಸೊ ನೀವೇನಾರ ಈ ಕಡೆ ಮಲ್ಪೆ ಹತ್ರ ಬಂದರೆ ಒಂದ್ಸರಿ ಟ್ರೈ ಮಾಡಿ. ಇನ್ನಷ್ಟು ಮತ್ತಷ್ಟು ವೀಡಿಯೋಗಳು ಮುಖಾಂತರ ಮತ್ತೆ ಬರ್ತಾ ಇರ್ತೀನಿ.